ನಮಸ್ತೆ ಎಲ್ಲರಿಗೂ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಬಂದು ಮೂಲಂಗಿ ಪೂರಿ. ಮಕ್ಕಳು ಗೊತ್ತಾಗೋದೇ ಇಲ್ಲ ಇದರಲ್ಲಿ ಮೂಲಂಗಿ ಇದೆ ಅಂತ. ಮಕ್ಕಳು ಮೂಲಂಗಿ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಮೂಲಂಗಿ ಪೂರಿ ಮಾಡಲು ನಾನಿಲ್ಲಿ 3-4 ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿಯನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ತುರ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಮೂಲಂಗಿಗೆ ಸ್ವಲ್ಪ ರವೆ, ಅರ್ಧ ಬಟ್ಲು, ಸ್ವಲ್ಪ ಅಜ್ವೈನು ಅಂದರೆ ಓಂಕಾಳು, ಸ್ವಲ್ಪ ಜೀರಿಗೆ, ಹಾಫ್ ಸ್ಪೂನ್ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಪೂರಿ. ಮೂಲಂಗಿ ವಾಸನೆ ಅಂತೂ ಪೂರಿಲಂತೂ ಸ್ವಲ್ಪ ಕೂಡ ಬರಲ್ಲ. ಸ್ವಲ್ಪ ಬಿಳಿ ಎಳ್ಳು ಅರ್ಧ ಸ್ಪೂನು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ನಡೆಯುತ್ತೆ, ಆಪ್ಷನಲ್ ಇದು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಫಸ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನೀರು ಹಾಕೋಬಾರ್ದು. ಅದು ಮಿಕ್ಸ್ ಆದ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೋತೀರಲ್ಲ ಅದೇ ರೀತಿ. ನೀರು ಮಾತ್ರ ಇಲ್ಲಿ ಯೂಸ್ ಮಾಡಬೇಡಿ. ಸ್ವಲ್ಪನೂ ಅವಶ್ಯಕತೆ ಬಿದ್ದರೆ ಸ್ವಲ್ಪ 1 ಸ್ಪೂನ್ ಅಷ್ಟೇ ಹಾಕೋಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನನಗಿಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಯಾವುದೇ ರೀತಿ ಒತ್ತುವಾಗೂ ಕೂಡ ಗೊತ್ತಾಗೋದಿಲ್ಲ ಇದರಲ್ಲಿ ಮೂಲಂಗಿ ಇದೆ ಅಂತ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಡೆ ಎತ್ತಿಟ್ಕೋಬೇಕು 1 5 ನಿಮಿಷ. ಅದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ಟೊಮೊಟೊ ಗೊಜ್ಜು ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ 3-4 ಟೊಮೊಟೊ, 1 ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪಾಲಕ್ ಸೊಪ್ಪು, ಒಗ್ಗರಣೆಗೆ 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿ ಬಳಸ್ಬೋದು. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡು 1 ಈರುಳ್ಳಿ, 3-4 ಟೊಮೊಟೊ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅವಾಗೆ ಕಟ್ ಮಾಡಿಟ್ಟಿರೋ ಪಾಲಕ್ಕು ಹಾಕಿ ಮಿಕ್ಸ್ ಮಾಡಿದರೆ, ಸ್ವಲ್ಪ ಅರಿಶಿನ, ಸಾಂಬಾರು ಪೌಡ್ರು 1/2 ಸ್ಪೂನು ಹಾಕಿ ಮಿಕ್ಸ್ ಮಾಡಿ 1 5 ನಿಮಿಷ ಕುದಿಯಲು ಬಿಟ್ಟರೆ ಪಾಲಕ್ ಟೊಮೊಟೊ ಗೊಜ್ಜು ರೆಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ಸಂಜೆನೇ ಶಾರ್ಟ್ ಬ್ರೇಕ್ಗೋಸ್ಕರ ನಾನಿಲ್ಲಿ ಮೈಸೂರು ಪಾಕ್ ಮಾಡಿದ್ದೆ. ಯಾವುದೇ ರೀತಿ ಗೊತ್ತಾಗ್ತಾ ಇಲ್ಲ ಇದು ಮೂಲಂಗಿ ಪೂರಿ ಅಂತ ಹೇಳ್ಬಿಟ್ಟು. ನಿಮಗೆ ಮೂಲಂಗಿ ಪೂರಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು.